ನೀವು ಒಂದ್ಸಲ ನಮ್ಮೂರಿಗೆ ಬರಬೇಕಾಯ್ತಾ ಅಂತ ಡೈಲಾಗ್ ಇದೆ ಅಲ್ಲ, ಆ ಡೈಲಾಗ್ನ ಪ್ರೂವ್ ಮಾಡೋಕ್ಕೆ ನಾನು ಜಸ್ಟ್ ಕರೀಲಿಲ್ಲ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ನಮ್ಮೂರು ಉಡುಪಿಯಲ್ಲಿರುವ ಕಾರ್ಕಳಕ್ಕೆ ಹೊರಟೇ ಬಿಟ್ಟೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಮೂಮೆಂಟ್ಸ್ ವಿತ್ ಮೀ. ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಉಡುಪಿಗೆ ಹೊರಟೆ. ನಾವು ಅರೌಂಡ್ 9ಗೆ ಬ್ಯಾಂಗ್ಳೂರಿಂದ ಕಾರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಗ್ಳೂರು ಟ್ರಾಫಿಕ್ ದಾಟೋ ಅಷ್ಟರಲ್ಲಿ ಹುಷಪ್ಪ ಅನ್ನಿಸ್ಬಿಡ್ತು. ಆದರೆ ಬೆಳಿಗ್ಗೆ ಏಳೋ ಅಷ್ಟರಲ್ಲಿ ಆ ಘಾಟ್ ರಸ್ತೆಯಲ್ಲಿ ತಂಪಾದ ವೆದರ್ ನೋಡಿ ಅಂತೂ ಮೈಂಡ್ ಫುಲ್ ರಿಫ್ರೆಶಿಂಗ್ ಆಗೋಗೈತಪ್ಪ. ಮಾರ್ನಿಂಗ್ ನಾವು ಒಂದು ಅರೌಂಡ್ 7:30 ಕಾರ್ಕಳದಲ್ಲೇ ಇರೋ ಒಂದು ಜೋಡ್ ರಸ್ತೆಯಲ್ಲಿ ಮಾನಸ ಕಂಫರ್ಟ್ ಲಾಡ್ಜ್ ಅನ್ನೋ ಲಾಡ್ಜ್ ರೂಮ್ಗೆ ತಲುಪಿದ್ವಿ. ಆ ಲಾಡ್ಜ್ ಅಂತೂ ಆ ಕಂಫರ್ಟ್ ತಕ್ಕನೇ ಸೂಪರ್ಬ್ ಆಗಿದ್ರು. ಕಾರ್ಡ್ ಸ್ವೈಪ್ ಎಂಟ್ರಿ, ಕಂಫರ್ಟ್ ಬೆಡ್, ಸೂಪರ್ ವ್ಯೂ ಆ್ಯಂಡ್ ವಾಶ್ರೂಮ್ ಅಂತೂ ಹೇಳಲೇಬೇಡಿ, ಸಖತ್ತಾಗಿತ್ತು. ಅಲ್ಲಿಂದ ನಾವು ಎಲ್ಲರೂ ಚಕಾಗಿ ರೆಡಿಯಾಗಿ ಕಾರ್ ಹತ್ಬಿಟ್ಟು ಹೊರಟ್ವಿ. ಎಲ್ಲಿ ಗೊತ್ತಾ? ಉಡುಪಿ ಅಂದಮೇಲೆ ಕೃಷ್ಣ ನೋಡದೇ ಇದ್ದರೆ ಹೇಗೆ ಹೇಳಿ. ಸೊ ನೇರವಾಗಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದು ಆ ರಥ ಬೀದಿಯಲ್ಲಿ ಕ್ಯೂವಲ್ಲಿ ನಿಂತು ಆ ಕೃಷ್ಣನ ದರ್ಶನ ಪಡ್ಕೊಂಡ್ವಿ. ಕೃಷ್ಣನ ದರ್ಶನ ಮುಗಿಸಿ ಆ ಒಂದು ಹಸಿರಾದ ಸುಂದರವಾದ ರಸ್ತೆಯ ಮೂಲಕ ನಾವು ಹೊರಟಿದ್ದು ಕುಂದಾಪುರ ಕಡೆಗೆ. ಅದ್ಯಾಕೆ ಗೊತ್ತಾ? ಸೊ ಅಲ್ಲೇ ಇರೋ ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ಟೆಂಪಲ್. ಈ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನಂದರೆ ಗರ್ಭಗುಡಿ ಒಳಗಡೆ ಮೊಣಕಾಲುದ್ದಕ್ಕೂ ನೀರಿದೆ, ಸುತ್ತಲೂ ಮೀನುಗಳಿವೆ. ನೀರೊಳಗೆ ನಿಂತ ಶಿವನ ದರ್ಶನ ಮಾಡಿ ಅಲ್ಲೇ ಪ್ರಸಾದ ಊಟ ಮುಗಿಸಿದ್ವಿ. ಉಡುಪಿ ಬಂದಮೇಲೆ ಬೀಚ್ ನೋಡದೇ ಇದ್ದೆ ಆಗುತ್ತಾ? ಇಲ್ಲ ತಾನೆ. ಸೊ ಅದಕ್ಕೆ ಮಲ್ಪೆ ಅಂತ ಯೋಚನೆ ಮಾಡಿದ್ವಿ. ಬಟ್ ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿ ಅಲ್ಲಿಂದಲೇ ಕುಂದಾಪುರದಲ್ಲಿರುವ ಆ ಕೋಡಿ ಬೀಚ್, ಅಲ್ಲೊಂದು ಫೇಮಸ್ ಬೀಚ್ ಇದೆ, ಕೋಡಿ ಬೀಚ್ ಅಂತ. ಅದು ನೋಡೋಕ್ಕೆ ಹೋದ್ವಿ. ಆ ಬೀಚ್ ಅಲೆಗಳು, ನೀರಲ್ಲಿ ಆಟ, ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೀತಾ ಮತ್ತೆ ವಾಪಸ್ ನಮ್ಮ ರೂಮ್ಗೆ ರಿಟರ್ನ್ ಬಂದುಬಿಟ್ವಿ. ಎಲ್ಲರನ್ನ ನಮ್ಮ ಮನೆಗೆ ಊಟ ಕರ್ಕೊಂಡೋದೆ. ಯಾಕಂದರೆ ಮೀನು ಊಟ ಕೊಡಿಸ್ಬೇಕಲ್ಲ. ನಾನು ಅಷ್ಟು ದೂರದಿಂದ ಕರ್ಕೊಂಡು ಬಂದು ಮೀನು ಕೊಡಿಸಿದ್ರೆ ಹೇಗೆ? ನಮ್ಮ ಮನೆಯಲ್ಲಿ ಮೀನೂಟ ಎಲ್ಲ ಮಾಡಿಸಿ ಮತ್ತು ನಮ್ಮ ತೋಟ ಗದ್ದೆ ತೋರಿಸ್ಕೊಂಡು ಸ್ವಲ್ಪ ಫಿಶಿಂಗ್ ಎಲ್ಲ ಟ್ರೈ ಮಾಡಿದ್ರು. ಏನೋ ಒಂದು ಮೀನು ಸಿಕ್ತು ಕಷ್ಟಪಟ್ಟು, ಬಟ್ ಅದು ಹಾರೋಯ್ತು. ಬಟ್ ಸ್ಟಿಲ್ ಪಾಪ ಟ್ರೈ ಮಾಡಿದ್ರು ಅವರು. ಸೊ ಈ ಥರ ಜರ್ನಿ ಫುಲ್ ಸಖತ್ತಾಗಿತ್ತು. ಉಡುಪಿಯಲ್ಲಿರೋ ಬೀಚ್, ವೆದರ್, ರೈನಿ ಚಿಕ್ಕ ಮೂಮೆಂಟ್ಸ್ ತುಂಬ ಇಷ್ಟ ಆಯಿತು. ಸೊ ಈ ಸಿಹಿ ನೆನಪುಗಳನ್ನು ಹೊತ್ತು ಮತ್ತೆ ವಾಪಸ್ ಬ್ಯಾಂಗ್ಳೂರು ಕಡೆಗೆ ರಿಟರ್ನ್ ಬಂದ್ವಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಥ್ಯಾಂಕ್ ಯು. ಬಾಯ್.